ಆಹಾ, ಕಡ್ದಿದ್ದಕ್ಕೂ ಇಷ್ಟಕೊಂಡ ಬೆನ್ನೆರ ಬಂತು. ಈ ಬುಟ್ಟ್ಯಾಗತು ಮನ್ಯಾಗ ಎಲ್ಲರಿಗೂ ತಿನ್ನಾಕ ತೆಗೆದಿಟ್ಟ ಆ ಗಡಿಗ್ಯಾಗ ಇರುದನ್ನ ಯಾರಿಗಾರ ಮಾರಿ ಬಿಡ್ತಾನ. ಏನ್ 4 ದುಡ್ಡು ಬಂದ್ರ ಅದ ಸಂತಿ ಕಾಯಿಪಲ್ಯಕರ ರೊಕ್ಕಕ್ಕಾವ್. ಎಲ್ಲಾನು ತಿಂದ ಏನ್ ಮಾಡುದು? ನನ್ನ ಸಸಿ ನೋಡ್ರಂತೂ ಮುಗ್ದ ಹೋತ್. ಎಲ್ಲಾನು ಬರ್ಬುಸ್ ಬರ್ಬುಸ್ ಅಂತ ಖಾಲಿನ ಮಾಡ್ತೈತಿ. ಏನಾತು ಹೋತು ಬಂತು ಒಂದು ಗೊತ್ತಾಗಂಗಿಲ್ಲ ಈಗಿನ ಸಸ್ತ್ಯಾರಿಗೆ. ಅಯ್ಯ, ಡೆಬ್ಬಿ ಇಲ್ಲ ತೇವ. ಆ ಬೆನ್ನಿ ಒಂದ್ ಡೆಬ್ಬೆ ಹಾಕೊಂಡ ಮಾರಿ ಬರ್ಬೇಕಂದ್ರ ಡೆಬ್ಬಿ ಕಾಣಿಸ್ವತ್ತಲ್ಲ. ಅತ್ತೀರಿ ಅತ್ತೀರಿ, ನಿನ್ನೆದವ್ರ ಮನದಲ್ಲಿ ಅನ್ನುವಂಗ 100 ವರ್ಷ ಆಯ್ತು ನೋಡ್ ನನ್ನ ಸಸಿಗೆ. ಇನ್ನೇನ್ ಇದನ್ನ ಬೆನ್ನಿ ತೆಗೆದಿಡ್ಬೇಕನ್ನೋರಾಗ ಬಂದ ಬಿಟ್ಲು. ತಡಿ, ಮೊದಲು ಅದನ್ನ ಎಲ್ಲರ ತೆಗೆದಿಡ್ತಾನಂತ. ಹಾರಿ ಜನ ಇಲ್ಲಿ ಇಡ್ತಾರ ತಡಿ. ಏನಂತಲಿನ ದಿನಕ್ಕೆ 20 ಸಲ ಅಡ್ಡಾಡ್ತಾಳ ನನ್ನ ಸಸಿ. ಇಲ್ಲೇ ನಾ ಹೋಗಿ ಹೋಗಿ ಇಲ್ಲಿ ಮುಚ್ಚಿಡತಂದ. ನಂದು ತಲಿ ನನ ಹಗರ್ಕ ಹೋಗಿ ಕೊಲೆದಾಗ ಮುಚ್ಚಿಟ್ಟು ಬಂದ್ಬಿಡ್ತಾನ ತಡಿ. ಅತ್ತೀರಿ, ನೀವ್ ಇಲ್ಲದರೇನ್ರಿ? ಹೂನವಾಗಿರ್ಸಕ ಯಾಕ ಅತ್ತೀರಿ? ಇವತ್ತ ನೀಲವಕ್ಕನ ಮಗಂದು ಮನಿ ಓಪನಿಂಗ್ ಐತಿ, ಅಲ್ಲಿ ಹೋಗ್ಬೇಕನ್ನೋದು ಮರ್ತ ಬಿಟ್ಟೇರೇನ್ರಿ? ಅಯ್ಯ ಹೌದಲ್ಲ, ಮರ್ತಿಲ್ಲ. ನಾನ ಅಟು ಮತ್ತೆ ರೊಟ್ಟಿ ಮಾಡೋರು ಯಾರದಾರವ ಈ ಮನ್ಯಾಗ ನನ್ನ ಬಿಟ್ರ? ನಿನಗ್ ನೋಡ್ರ ರೊಟ್ಟಿ ಮಾಡಕ್ ಬರೋಂಗಿಲ್ಲ. ನಮ್ಮ ತಂಗಿ ನೋಡ್ರ ಹೊರಗ ಒಳಗ ಕೆಲಸ ಅಂತ ಹೇಳಿ ನೆವ ಮಾಡ್ಕೊಂಡ ಹೊಕ್ಕಾಳ. ಮತ್ ರೊಟ್ಟಿ ನಾನ ಮಾಡ್ಬೇಕಲ್ಲ, ಅದಕ್ಕ ಒಂದು ಬುಟ್ಟಿ ರೊಟ್ಟಿ ಬಡದ್ನೆ, ಮತ್ತ ಮಜ್ಜಿಗೆ ಕಡದ್ ನೀವ ಮಜ್ಜಿಗಿದ್ದು ಅಲ್ಲ, ಅದಕ್ಕ ಅದಟ್ ಬೆನ್ನಿ ತೆಗೆದಿಟ್ಟಾರ ನೋಡು. ನನ್ನ ಮಗ ಬೆನ್ನಿ ಖಾರ ಬಿಸಿ ರೊಟ್ಟಿ ಅಂದ್ರ ಭಾಳ ಇಷ್ಟ. ಅದ್ರ ಸಂಬಂಧ ಅಟ್ ಕಲ್ಲಾಗ ಕೆಂಪು ಖಾರ ಅರದನು. ನಿನ್ ಗಂಡ ಹೊಲದಿಂದ ಬಂದ ಅಂದ್ರ ಹಚ್ಕೊಡೋಗ ತಿಂತಾನ. ರೊಟ್ಟಿ ಮಾಡಿದನು ನಿನ್ ಗಂಡಗ್ ಬೆನ್ನಿ ಖಾರ ಅಂದ್ರೆ ಇಷ್ಟ, ಹಚ್ಕೊಡುವ ಅಂದ್ರೆ ಮುಗಿದು ಹೋಗುದಿಲ್ಲ ನೋಡ್ರಿ. ನಿನಗೆ ರೊಟ್ಟಿ ಮಾಡಕ್ ಬರೋದಿಲ್ಲ, ಅದಕ್ಕೆ ನಾನೇ ರೊಟ್ಟಿ ಮಾಡಿದನು ಅಂತ ದಿನಕ್ಕೆ 20 ಸಲ ಹೇಳ್ತಾರ. ಏನು ಮನುಷ್ಯ ಅನ್ನದೆಲ್ಲ ಕಲ್ಕೊಂಡ ಬಂದ್ಬಿಟ್ಟಿರ್ತಾರನ್ರಿ. ಏನೋ ನನಗೊಂದಿಟ್ಟು ತೆಳ್ಳಗ ಚಂದಗೆ ಇವ್ರಂಗ ರೊಟ್ಟಿ ಮಾಡಕ್ ಬರೋದಿಲ್ರಿ. ಒಂದಿಟ್ಟು ದಪ್ಪ ದಪ್ಪಗೆ ಅಕ್ಕಾವು, ಹರ್ಕ ಮುರ್ಕ ಅಕ್ಕಾವು. ಏನ್ ಮಾಡೋದಿನ್ನ? ಏನ್ದಿಲ್ ನಾಳೆ ಕಲ್ಕೋತೇನೆ ನಾನು. ಆದ್ರ ಒಂದೀಟ್ ಸಂಭಾಳಿಸ್ಕೋದಿಲ್ರಿ ಅತ್ತಿಗಳು. ಹಂಗ 20 ಸಲ ನಿಂಗೆ ಬರಕ್ ಬರೋದಿಲ್ಲ ನಾ ಮಾಡೀನಿ, ನಿಂಗೆ ಮಾಡಕ್ ಬರೋದಿಲ್ಲ ನಾ ಮಾಡೀನಿ ಅಂತ ನನಗೆ ಚುಚ್ಚುಚ್ಚೆ ಮಾತಾಡ್ತಾರ. ಅದನ್ನ ಕೇಳೇ ನನಗಂತೂ ಸಾಕಾಗೈತ್ರಿ. ಇದನ್ನ ಕೇಳಬಾರ್ದಂತ ನಾನು ರೊಟ್ಟಿ ಕಲ್ಕೋಬೇಕಂದ್ರ ಬರವಾತ್ರಿ ಇವ. ನನಗಂತೂ ಸಾಕಾಗಿ ಹೋಗೈತ್ರಿ. ಏನ್ ತಂಗಿ ಕೇಳಿಸ್ತಾನ? ನಿನ್ ಪಾಡಿಗೆ ಆ ಕಡೆ ಹೊಳೆ ನೀನ ಮಾತಾಡ್ಕೊಂತ ನಿಂತ್ರೆ ನನಗೇನ್ ಗೊತ್ತಾಗೋದು? ಹೂರಿ ಎತ್ತೀರಿ, ಆಯ್ತು ತಗೋರಿ. ಅವ್ರು ಬಂದ್ರಂದ್ರ ಅವ್ರಿಗೆ ಖಾರ ಬೆನ್ನಿ ರೊಟ್ಟಿ ನನ್ನ ಹಚ್ಚಿ ಕೊಡ್ತೇನ್ರಿ. ಹೂ ಅಷ್ಟ್ ಮಾಡು. ಒಲಿ ಮೇಲೆ ಹೆಸರು ಕಾಕುದಕ್ಕಿಟ್ಟನು, ಅವಟ್ ಕುದ್ಮೇಲೆ ಚಂದಗೆ ಪಲ್ಯ ಮಾಡುವ. ಬೈ ತುಂಬ ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ಅದೇನದ್ ಸಪ್ಪ ಸಾರಿ ಮಾಡಿ ಒಗದ್ ಬಿಡ್ತಿ. ಅಡಿಗೆ ತಿನ್ನಾಕನ ಜೀವ ಚೀ ಅಂದ್ ಹೊಕ್ಕತ್ ನೋಡು. ಯಾವಾಗ ಕಮ್ಮನ ಅಡಿಗೆ ಉಂಟವೋ ಇಲ್ಲೋ ಸ್ವಸ್ತ್ಯಾರ ಕೈಯಂದು ಅನ್ನುವಂಗ ಆಯ್ಕೆ ಹೋಗ್ಬಿಟ್ಟತ್ ನನಗರ. ನೋಡ್ರಿ ಒಂದೀಟು ಹಾಕುವಾಗ ಉಪ್ಪು ಖಾರ ಹೆಚ್ಚಾದ್ರ ಅಯ್ಯ ನಿನ್ ಚಂದ ಮಾಡ್ಲಿ. ನಮಗೇನ BP ಶುಗರ ಬರಿಷ್ಕಾರ ನಮ್ನೇನ್ ಕೊಲ್ಬೇಕಂತೀಯನ? ದಿನಾ ಒಂದ್ಕು ಹಿಂಗ್ ಭಾಳಷ್ಟು ಉಪ್ಪು ಖಾರ ಹಾಕಿ ಅಡಿಗೆ ಮಾಡಿದೆ ಅಂದ್ರ ನಾವು ಸತ್ತು ಹೋಕ್ಕವು. ಆಮೇಲೆ ನೀವು ಒಬ್ಬಕ್ಕೆ ಮನ್ಯಾಗ ಆರಾಮ್ ರಾಣಿ ಹಂಗಿರ್ಬೇಕಂತೀಯನ ಅಂತ 20 ಎಲ್ಲ ಮಾತಾಡ್ತಾರ್ರಿ. ಅದಕ್ಕಂಗಾರ ಮನ್ಯಾಗ ವಯಸ್ಸಾದರದಾರು ಅಂತ ಹೇಳಿ ಒಂದೀಟು ಉಪ್ಪು ಖಾರ ಕಮ್ಮಿ ಹಾಕಿ ಅಡಿಗೆ ಮಾಡಿರ ಈ ನಮನಿ ಸಪ್ಪನ್ ಸಾರಿ ಅಡಿಗೆ ಮಾಡ್ತಿ ನಮಗ್ ತಿನ್ನಾಕ್ ಸೇರೋದಿಲ್ಲ. ಹಂಗ ಹಿಂಗಂತ ಹೆಂಗ್ ಜೀವನ ಮಾಡುದ್ರಿ ಇವ್ವ ಇವ್ರ ಕೈಯಾಗ? ನನಗಂತೂ ಸಾಕಾಗಿ ಹೋಗೈತ್ರಿ. ಈಕೇನ್ ಹಂಗ ನಿಂತ ಬಿಟ್ಲಲ್ಲ ಇಲ್ಲೇ? ನಾನು ಈ ಬೆನ್ನಿ ಗಡಿಗೆ ಹೆಂಗ್ ಒಯ್ಯೋದಕ್ಕೆ ಕಂತಪಿಸೆ. ಮನೆ ತುಂಬಾ ಮನಾರ್ ಕೆಲಸ ಬಿದ್ದಾವು. ಹಿಂಗ್ ಬೆದ್ರಗೊಂಬಿ ಹಂಗ್ ನಿಂತು ಬಿಡುವ. ಕೆಲಸ ಯಾವಾಗ ಆಗ್ಬೇಕು? ಅಲ್ಲ ನಾವೆಲ್ಲ ಸ್ವಸ್ಥರಾಗಿ ಬಂದಾಗ ಹೊತ್ತೊಟ್ಟೂರಾಗ ಎದ್ದ ಅಡಿಗೆ ಮನಿ ಕೆಲಸ ಸಗಣಿ ಕಸ ದನಗಳ ಕೆಲಸ ಅಂತ ಹೇಳಿ ಹಿಂಡುದು ಕರಿದು ಎಲ್ಲ ಮಾಡ್ಕೊಂಡ್ ಖಾರ ಬಿಸಿಲಾಗುರಾಗ ಹೊಲ ಕಾಣ್ತಿದ್ದು. ನೀವು ನೋಡ ಮನ್ಯಾಗ ನಟ್ಟ ಕೆಲಸ ಮಾಡಾಕ ಮದ್ದಿನಕ್ ತಂದು ಹಾಸ್ತೇರಿ. ಈಗ ಹೋದಾಕೆ ಅಂದ್ರ ಎಲ್ಲ ಕೆಲ್ಸನೂ ಪಟ ಮಾಡ್ತೇನ್ರಿ ಅತ್ತೀರಿ. ಇವನ ಮದುವೆ ಆಗಿ ಬಂದಾಗಿಂದನೂ ದಿನಕ್ಕೆ 20 ಸಲ ಎದೆ ಡೈಲಾಗ ಕೇಳಿ ನನಗಂತೂ ಸಾಕಾಗಿ ಹೋಗಿತ್ತು ನೋಡ್ರಿ. ನಮ್ಮ ಕಾಲದಾಗ ಹಂಗಿತ್ತು ಹಿಂಗಿತ್ತು, ನಾವು ಅಷ್ಟು ಕೆಲಸ ಮಾಡ್ತಿದ್ದು, ಹಂಗಾತು ಹಿಂಗಾತು ಅಂತ ಹೇಳಿ ಹಂಗ ಹೇಳ್ದ ಏನ್ ಮಾಡುದ್ರಿ? ಅವ್ರ ಕಾಲದಾಗ ಹಂಗಿತ್ತು ಈಗ ಹಿಂಗೈತಿ. ಯಾವಾಗ ಹೆಂಗ್ ಕಾಲ್ ಬದ್ಲಕತ್ತೋ ಹಂಗ್ ಬದಲಾಗ್ಬೇಕು, ಹೌದಿಲ್ರಿ? ಅಂತೀರಿ ನಾ ಎಲ್ಲ ಕೆಲಸ ಮಾಡ್ಕೋತೇನಂತ್ರಿ, ನೀವು ಚಿಂತೆ ಬೇಡ್ರಿ. ನಿಮಗ ಮನಿ ಓಪನಿಂಗ್ ಹೋಗಾಕ ತಡ ಆಗುದಿಲ್ಲೇನ್ರಿ? ಕಲ್ಲೋಕರ್ ಬಂದ್ ಕರೆದು ಹೋಗಿ ಯಾವಾಗ ಆತ್ರಿ? ನೀವು ಇನ್ ರೆಡಿಯಾಗಿ ಹೋಗಿ ಅಲ್ಲೆಲ್ಲ ಮುಗಿದ್ಮೇಲೆ ಹೋಗಿ ಏನ್ ಮಾಡ್ತೀರಿ? ಊಟರ ಸಿಗ್ಬೇಕು ಬೇಡ್ರಿ? ಅದೇನೋ ಶೇಂಗಾ ಹೋಳ್ಗಿ ಅದು ಮಾಡ್ಸಿದಾರಂತ ಅನ್ನಕತ್ತಿದ್ರಿ ಮೊದ್ಲ. ಏನು ಶೇಂಗಾ ಹೋಳ್ಗಿ ಮಾಡಿಸಿದಾರಂತ? ಚಲೋ ಆತ್ ಬಿಡ್. ನಮ್ಮ ಮನ್ಯಾಗಂತೂ ಶೇಂಗಾ ಹೋಳ್ಗಿ ಮಾಡಿ 8 ದಿನ ಆತನೋ, ಯಾವಾಗ ತಿಂದನೋ ನೆನಪ ಇಲ್ಲಂದಾಗೈತಿ. ಏನ್ ಮಾಡುದು? ನನಗೂ ವೆರೈಟಿ ಅಡಿಗೆ ಮಾಡಿ ಕೊಡುವಂತ ಸಸಿ ಸಿಗ್ಲಿಲ್ಲ. ಮಾಡ್ರ ನಾನ ಮಾಡುದ? ನನಗೂ ಎಲ್ಲಿ ಬಿಡು, ವಯಸ್ಸಾಗೈತಿ, ಮಾಡಾಕ ಬ್ಯಾಸರಕತ್ತಂತ ಹೇಳಿ ನಾನು ಬಿಡೋದು. ಏನ್ ಮಾಡುದು? ಅಲ್ಲೇ ಫಂಕ್ಷನ್ಯಾಗ ಮಾಡಿದ್ರಾಗರ ತಿಂದು ಬರ್ತಾನಂತ.
ಯಾವ್ದಾದ್ರೂ ಕಲ್ಕೊಂಡ್ರನ್ನ ಬರೋದು ಹೋದಿಲ್ರಿ. ನಾ ಏನಾರ ಶೇಂಗಾ ಹೋಳಿಗೆ ಮಾಡುವಾಗ ಅತ್ತಿರಿ ಕೊಡ್ರಿ ನಾ ಮಾಡ್ತೇನ್ರಿ ಅಂತ ಹೋದ್ರೆ ಬೇಡ್ವಾ ನೀ ಎಲ್ಲ ಕೆಡಿಸ್ತಿ, ನಿಂಗೆ ಮಾಡಕ್ ಬರುದಿಲ್ಲ, ನಾ ಮಾಡ್ತೇನೆ ಬಿಡ್, ನೀ ಹೋಗ್ ಬೇರೆ ಏನ್ರ ಕೆಲಸ ಮಾಡು, ನೀನು ಕಸ ಹೊಡಿಯೋಗು ಬಾಂಡೆ ತಿಕ್ಕೋಗು, ನಿನಗಿಂತವೆಲ್ಲ ಮಾಡಕ್ ಬರುದಿಲ್ಲ, ಹೋಗ್ ಅಂತ ಹೇಳಿ 20 ಸಲ ಹೇಳಿ ನಾನು ಎಬಿಸ್ ಕಳಿಸ್ಬಿಡ್ತಾರ್ರಿ. ಮತ್ ನಾ ಹೆಂಗ್ ಕಲ್ಕೋದು? ಏನೋ ಒಂದ್ 4 ಮಾಡಿ ನೋಡ್ರ ಮತ್ತೊಮ್ಮಿಗೆ ಮತ್ತೊಂದ್ 4 ಮಾಡಿದಾಗ ಬರ್ತೈತ್ರಿವ ಮಾಡಾಕ. ಏನಿಲ್ಲ ಕಲ್ಕೋದ್ಲೇನ ಹಂಗ ಎಲ್ಲ ಬಂದ್ಬಿಡಾಕ ಎಲ್ಲ ವಿದ್ಯೆನೂ ಏನ್ ಆಕಾಶದಿಂದ ಉದಿರಿ ಬಿಡ್ತೈತೇನ್ರಿ. ಕಲ್ಸೋದ್ ಗೊತ್ತಿಲ್ಲ ಮತ್ ಹಿಂಗ್ ಬರುದಿಲ್ಲ ಅನ್ನೋದು. ಏನವ ಅಲ್ಲೇ ಮನಸ್ನ್ಯಾಗನ ಬೇಯಕತಿ ನನ್ನ ಬೇ ಇದೊಂದ ಗೊತ್ತೈತ್ ನಿನಗ. ಮಾಡಾಕ ಒಂದ್ ಕೆಲಸ ನೆಟ್ಗ ಬರ್ದಿರು ಮನಸ್ನ್ಯಾಗ ಹತ್ತಿಗಳನ್ನ ಬೇಯುದ್ರಾಗ ಏನ್ ಸಿಗ್ತೈತನ ನಿಮಗ? ಮುಖ ತೊಳಿ ಬಾಬೇ. ಅಯ್ಯ ನನ್ ಮಗ ಎತ್ತನೋ, ಬನ್ನಿಪ್ಪ ಬನ್ನಿ. ಈಗಟು ಸಮಾಧಾನ ಆತ್ ನೋಡು. ಮೊದಲು ಈ ಬೆನ್ನಿ ಗಡಿಗೆ ಓದ್ ಕೋಲೆ ಹಚ್ಚ ಮನಿ ಓಪನಿಂಗ್ ಹೋಗಿ ಬರ್ತಾನು, ಆಮೇಲೆ ಸಂಜೆ ಮುಂದೆ ಬಂದ ಮಾರ್ಕೊಂಡ್ ಬಂದ್ರಾತಂತ. ಆದ್ರೆವಾ ಫಂಕ್ಷನ್ಗೆ ಹೋಗಾಕ ಎಳೆ ಆಕತ್ರಿ ನನಗೆ. ಎಲ್ಲ ಊಟದು ಮುಗಿದ್ಮೇಲೆ ಹೋದ್ರೆ ಏನು ಮಾಡೋದು, ಮತ್ತೆ ಉಪವಾಸ ಬರ್ಬೇಕಾಕತ್ರಿ. ಆಯಾರು ಹಾಕ್ತಾರ ಎಲ್ಲಿ ಉಸಾಬರಿ. ಅದಕ್ಕೆ ನಾ ಇನ್ನಟ್ಟು ಹೊಕ್ಕನಂತ. ನೀವು ಕಥೆ ನೋಡ್ಕೊಂಡ್ ಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕಥೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.